ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 70ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಸ್ಥಿತಪ್ರಜ್ಞನನ್ನ ಸಮುದ್ರದ ಉಪಮೆಯನ್ನು ಕೊಟ್ಟು ಯಾಕೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಸರ್ವೇ ಅನ್ನುವಂತಹ ವಿಶೇಷಣದ ಜೊತೆ ಕಾಮಹ ಅನ್ನುವಂತಹ ಪದ ಇಲ್ಲಿ ಯಾವುದರ ವಾಚಕವಾಗಿದೆ, ಮತ್ತೆ ಅವು ಸಮುದ್ರದಲ್ಲಿ ನೀರಿನಂತೆ ಸ್ಥಿತಪ್ರಜ್ಞನಲ್ಲಿ ಸೇರು ಹೋಗುತ್ತೆ ಅಂತ ಹೇಳ್ತಾರಲ್ಲ, ಹಂಗಂದ್ರೆ ಏನು ಅರ್ಥ ಅನ್ನೋದನ್ನ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಇಲ್ಲಿ ಸರ್ವೇ ಅಂದ್ರೆ ಎಲ್ಲರೂ ಅಂತ ಅಂದ್ಬಿಟ್ಟು ಸರ್ವೇ ಅನ್ನುವಂತಹ ವಿಶೇಷಣದ ಜೊತೆ ಕಾಮಹ ಅನ್ನುವಂತಹ ಪದವು ಕಾಮ್ಯಾಂತ ಇತಿ ಕಾಮಹ, ಅರ್ಥಾತ್ ಯಾವುದಕ್ಕಾಗಿ ಕಾಮನೆ ಮಾಡಲಾಗುತ್ತೋ ಅವರ ಹೆಸರನ್ನ ಕಾಮ ಅಂತ ಕರೀತಾರೆ. ಅಂದ್ರೆ ನಾವು ಯಾವುದಾದ್ರೂ ಒಂದು ವಸ್ತುವನ್ನ ಇಷ್ಟಪಡ್ತೀವಲ್ವಾ, ಆ ಇಷ್ಟ ಯಾವ ವಸ್ತುವನ್ನ ಪಡ್ತಾ ಇದ್ದೋ ಆ ವಸ್ತುವಿಗೆ ಇಲ್ಲಿ ಕಾಮ ಅಂತ ಹೇಳ್ತಾ ಇರೋದು. ಅಂದ್ರೆ ನಾವು ಇಷ್ಟಪಡುವಂತಹ ಒಂದು ವಸ್ತು ಅಥವಾ ಏನೇ ಆಗಿರ್ಬೋದು, ಅದನ್ನ ಇಷ್ಟಪಡ್ತೀವಲ್ವಾ, ಅದಕ್ಕೆ ಇಲ್ಲಿ ಕಾಮ ಅಂತ ಕರೆದಿದ್ದಾರೆ. ಈ ಒಂದು ವ್ಯುತ್ಪತ್ತಿಗೆ ಅನುಸಾರವಾಗಿ ಸಂಪೂರ್ಣ ಇಂದ್ರಿಯಗಳ ವಿಷಯಗಳ ವಾಚಕವಾಗಿದೆ. ಅಂದ್ರೆ ಇಂದ್ರಿಯಗಳ ವಿಷಯಗಳು ಏನಿದೆಯೋ ಅದರ ಬಗ್ಗೆ ಅದನ್ನೇ ಹೇಳೋದಕ್ಕೋಸ್ಕರ ಇಲ್ಲಿ ಕಾಮನೆ ಅಂತ ಹೇಳಿದ್ದಾರೆ ಹೊರತು ಇಚ್ಛೆಗಳ ವಾಚಕ ಅಲ್ಲ. ಇಲ್ಲಿ ನಾವು ಕಾಮ ಅಂದಿದ ತಕ್ಷಣ ಆಸೆ ಅಥವಾ ಇಚ್ಛೆ ಅಂತ ನಾವು ಅಂದ್ಕೊಳ್ತೀವಿ ಅಲ್ವಾ. ಅವನಿಗೆ ತುಂಬ ಕಾಮನೆ ಇದೆ ಅಂದರೆ ಅವನಿಗೆ ಆಸೆ ಇದೆ ಅಂತ ಹೇಳೋದಕ್ಕೆ ಕಾಮ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಆ ರೀತಿ ಹೇಳ್ತಾ ಇರೋದಲ್ಲ. ಯಾವ ವಸ್ತುಗಳನ್ನು ನಾವು ಭೋಗಿಸ್ತೀವೋ, ಅಂದರೆ ಈಗ ಒಂದೊಂದು ಇಂದ್ರಿಯಕ್ಕೂ ಅದರದೇ ಆದಂತಹ ಭೋಗ ವಸ್ತುಗಳು ಅಥವಾ ಭೋಗಗಳಿದೆಯಲ್ವಾ, ಆ ವಸ್ತುಗಳನ್ನು ಇಲ್ಲಿ ಕಾಮ ಅಂತ ತಗೊಂಡಿದ್ದಾರೆ. ಆ ರೀತಿ ಹೇಳೋದಕ್ಕಿಲ್ಲಿ ಕಾಮನೆ ಅಂತ ತಗೊಂಡಿರೋದು. ಯಾಕೆ ಅಂತಂದ್ರೆ ಸ್ಥಿತಪ್ರಜ್ಞ ಮನುಷ್ಯನಲ್ಲಿ ಕಾಮನೆಗಳು ಅನ್ನೋದು ಕಂಪ್ಲೀಟಾಗಿ ಹೊರಟೋಗಿರುತ್ತೆ. ಅವನಲ್ಲಿ ಕಾಮನೆ ಅನ್ನೋದೇ ಇರೋದಿಲ್ಲ ಅಂತಂದ್ಮೇಲೆ ಅವುಗಳು ಅವನಲ್ಲಿ ಹೇಗೆ ಪ್ರವೇಶಿಸೋದಕ್ಕೆ ಸಾಧ್ಯ? ಇಚ್ಛೆ ಅಂತ ನಾವೇನಾದ್ರೂ ಇಲ್ಲಿ ತಗೊಂಡ್ರೆ, ಇಲ್ಲಿ ಸ್ಥಿತಪ್ರಜ್ಞನ ಬಗ್ಗೆ ಮಾತಾಡ್ತಾ ಇರೋದಲ್ವಾ. ಸೊ ಅವನಲ್ಲಿ ಕಾಮನೆಗಳೇ ಇರೋದಿಲ್ಲ ಅಂತಂದ್ಮೇಲೆ ಇಲ್ಲಿ ಆ ಅರ್ಥ ಇಲ್ಲಿ ಬರೋದಿಲ್ಲ ಅನ್ನೋದು ಇದರ ಅರ್ಥ. ಅದಕ್ಕೋಸ್ಕರನೇ ಸಮುದ್ರಕ್ಕೆ ನೀರಿನ ಅವಶ್ಯಕತೆ ಇಲ್ಲದೆ ಇದ್ರೂ ಕೂಡ ಬೇಕಾದಷ್ಟು ನದಿಗಳ ಜಲಪ್ರವಾಹಗಳು ಅದ್ರ ಒಳಗಡೆ ಪ್ರವೇಶ ಮಾಡುತ್ತೆ. ಅದಕ್ಕೇನು ಬೇಕಾಗಿಲ್ಲ, ಆದರೂ ಕೂಡ ಬಂದು ಸೇರ್ಕೊಳ್ತಾ ಇರುತ್ತೆ. ಆದರೆ ನದಿ ಮತ್ತೆ ಸರೋವರಗಳ ಹಾಗೆ ಸಮುದ್ರದಲ್ಲಿ ನೆರೆ ಅನ್ನೋದು ಬರೋದಿಲ್ಲ ಅಲ್ವಾ. ಮತ್ತದು ತನ್ನ ಸ್ಥಿತಿಯಿಂದ ವಿಚಲಿತಗೊಂಡು ತನ್ನ ಮೇರೆ ಏನಿರುತ್ತೋ, ಅಂದರೆ ತನ್ನ ಬಾರ್ಡ್ರ್ ಏನಿರುತ್ತೋ ಅದನ್ನು ಕೂಡ ಯಾವತ್ತೂ ಮೀರೋದಿಲ್ಲ. ಅಂದರೆ ಒಂದು ಸಮುದ್ರ ಹೇಗೆ ತನ್ನ ಒಳಗಡೆ ಎಷ್ಟೇ ನದಿಗಳು ಅದು ಇದು ಬಂದರೂ ಕೂಡ ಅದು ತನ್ನದೇ ಆದಂಥ ಒಂದು ಮರ್ಯಾದೆಯನ್ನು ಕಾಪಾಡಿಕೊಂಡಿರುತ್ತೆ. ಅದು ಉಕ್ಕು ಹರಿಯೋದಿಲ್ಲ. ತನ್ನ ಒಳಗಡೆ ಎಲ್ಲವನ್ನು ಸೇರಿಸ್ಕೊಂಡ್ರೂ ಕೂಡ ಅದು ಬೇಕು ಅಂತ ತನಗೆ ಬೇಕು ಅಂತ ಸೇರಿಸ್ಕೊಳ್ಳೋದಿಲ್ಲ. ಅದು ತಾನಾಗಿ ಬಂದು ಸೇರಿಕೊಳ್ಳುತ್ತೆ. ಆದರೂ ಕೂಡ ಅದು ಉಕ್ಕು ಹರಿಯೋದಿಲ್ಲ ಮತ್ತು ವಿಚಲಿತಗೊಳ್ಳೋದಿಲ್ಲ. ತನ್ನ ಒಂದು ಬೌಂಡ್ರಿ ಇರುತ್ತಲ್ಲ ಅದನ್ನು ಮೀರೋದಿಲ್ಲ. ಜಲಪ್ರವಾಹಗಳು ಎಲ್ಲವೂ ಕೂಡ ಯಾವುದೇ ರೀತಿಯ ವಿಕೃತಿಯನ್ನು ಉಂಟು ಮಾಡದೆ, ಅಂದರೆ ಅವು ಕೂಡ ಸಮುದ್ರದ ಒಳಗಡೆ ಸೇರ್ಕೊಂಡ ಮೇಲೆ ಅವು ತಮ್ಮ ಗಲಾಟೆಗಳನ್ನು ವಿಕೃತಿಗಳನ್ನು ತೋರಿಸ್ಕೊಡದೆ ಅದು ಅದರಲ್ಲೇ ವಿಲೀನವಾಗಿಬಿಡುತ್ತೆ. ಅಂದರೆ ಆ ಸಮುದ್ರದ ಹಾಗೆ ಅವು ಕೂಡ ಆಗಿಬಿಡುತ್ತೆ. ಅದೇ ಥರ ಸ್ಥಿತಪ್ರಜ್ಞ ಮನುಷ್ಯನಿಗೆ ಯಾವುದೇ ಆಗಿರಬಹುದು ಸಾಂಸಾರಿಕ ಭೋಗಗಳು ಅದರ ಅವಶ್ಯಕತೆ ಅನ್ನೋದು ಸ್ವಲ್ಪ ಕೂಡ ಇಲ್ದಿದ್ರೂ ಕೂಡ ಅವನಿಗೆ ಪ್ರಾರಬ್ಧಕ್ಕೆ ಅನುಗುಣವಾಗಿ ಹಿಂದಿನ ಜನ್ಮದ ಒಂದು ಪ್ರಾರಬ್ಧಕ್ಕೆ ನಮಗೇನೇನು ಸಿಗಬೇಕು ಅದೆಲ್ಲ ಸಿಕ್ಕೇ ಸಿಗುತ್ತಲ್ವಾ. ನಮ್ಮ ಜೀವನದಲ್ಲಿ ಸಿಗುವಂಥದ್ದು ಹಿಂದಿನ ಜನ್ಮಕ್ಕೆ ಸೇರಿರುವಂಥದ್ದು ಅದು ಬಂದೇ ಬರುತ್ತೆ. ನಮಗೆ ಬೇಕು ಅಂದರೂ ಬರುತ್ತೆ, ಬೇಡ ಅಂದರೂ ಬರುತ್ತೆ. ಅದು ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಆಗ್ಬಿಟ್ಟಿರ್ಬೋದು. ಈಗ ಕೆಲವೊಬ್ಬ ವ್ಯಕ್ತಿಗಳು ಅಷ್ಟೇ, ನಮಗಿಷ್ಟ ಇಲ್ದಿದ್ರು ನಮ್ಮ ಜೀವನದಲ್ಲಿ ಅವರ ಒಂದು
ಯೋಗದಾನ ಇರುತ್ತೆ. ಅಂದರೆ ಅವರು ನಮ್ಮ ಜೀವನದಲ್ಲಿ ಇರ್ತಾರೆ. ಯಾಕೆ? ಅದು ಪ್ರಾರಬ್ಧದಿಂದ ನಮಗೆ ಸಿಗುವಂಥದ್ದು. ಸೊ ಪ್ರಾರಬ್ಧಕ್ಕೆ ಅನುಗುಣವಾಗಿ ಬೇಕಾದಷ್ಟು ರೀತಿಯ ಭೋಗಗಳು ನಮಗೆ ಸಿಗ್ತಾನೆ ಇರುತ್ತೆ. ಅದೇ ರೀತಿ ಸ್ಥಿತಪ್ರಜ್ಞನಿಗೂ ಕೂಡ ತನ್ನ ಪ್ರಾರಬ್ಧಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿಯ ಭೋಗಗಳು ಅವನ ಜೀವನದಲ್ಲಿ ಸಿಗುತ್ತೆ. ಅಂದರೆ ಅವನ ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳ ಜೊತೆ ಪ್ರಾರಬ್ಧಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿಯ ಅನುಕೂಲಗಳಾಗಿರಬಹುದು ಅಥವಾ ಪ್ರತಿಕೂಲ ವಿಷಯಗಳು ಸಂಯೋಗ ಅನ್ನೋದು ಆಗ್ತಾ ಇರುತ್ತೆ. ಈಗ ವ್ಯಕ್ತಿ ಆಗಿರ್ಬೋದು ಅಥವಾ ವಸ್ತುಗಳಾಗಿರ್ಬೋದು, ಆಸ್ತಿ ಅಂತಸ್ತು ಏನೇ ತಗೊಳ್ಳಿ ನೀವು, ವಿದ್ಯೆ ಆಗಿರ್ಬೋದು, ಅವನಿಗೆ ಇಷ್ಟ ಆಗಿರೋದು ಸಿಗುತ್ತೆ, ಅವನಿಗೆ ವಿರುದ್ಧವಾಗಿರುವಂಥದ್ದು ಸಿಗುತ್ತೆ. ಆದರೆ ಆ ಭೋಗಗಳಿದೆಯಲ್ಲ, ಅದು ಅವನಲ್ಲಿ ಹರ್ಷವನ್ನು, ಶೋಕವನ್ನು, ರಾಗವನ್ನು, ದ್ವೇಷ, ಕಾಮ, ಕ್ರೋಧ, ಲೋಭ, ಮೋಹ, ಭಯ ಮತ್ತು ಉದ್ವೇಗ ಅಥವಾ ಇನ್ನೂ ಯಾವುದೇ ರೀತಿಯ ಯಾವುದೇ ವಿಕಾರವನ್ನು ಕೂಡ ಉಂಟು ಮಾಡಿ ಅವನ ಒಂದು ಅಚಲ ಸ್ಥಿತಿ ಇದೆಯಲ್ಲ ಅದು, ಮತ್ತು ಒಂದು ಶಾಸ್ತ್ರ ಮರ್ಯಾದೆ ಇರುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಹೇಗಿರಬೇಕೋ ಆ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಆ ಮರ್ಯಾದೆಯಿಂದ ಅವನನ್ನು ವಿಚಲಿತಗೊಳಿಸೋದಕ್ಕೆ ಆಗೋದೇ ಇಲ್ಲ. ಅವುಗಳ ಸಂಯೋಗದಿಂದ ಅವನ ಒಂದು ಸ್ಥಿತಿ ಇರುತ್ತಲ್ಲ, ಅದರಲ್ಲಿ ಯಾವತ್ತೂ ಕಿಂಚಿನ್ ಮಾತ್ರ ಕೂಡ ವ್ಯತ್ಯಾಸ ಆಗೋದೇ ಇಲ್ಲ. ಅವು ಯಾವುದೇ ರೀತಿಯ ಕ್ಷೋಭೆಯನ್ನು ಕೂಡ ಉಂಟು ಮಾಡದೆ ಅವನ ಪರಮಾನಂದಮಯ ಸ್ವರೂಪದಲ್ಲಿ ತದ್ರೂಪಗೊಂಡು ವಿಲೀನವಾಗಿಬಿಡುತ್ತೆ. ನೋಡಿ, ವಿಕಾರಗಳು ಬೇಕಾದಷ್ಟಿದೆ. ಸುಖ ಅನ್ನೋದು ಕೂಡ ಒಂದು ವಿಕಾರ ಅಂತಲೇ ಹೇಳಿದ್ದಾರೆ. ಆಮೇಲೆ ರಾಗದ್ವೇಷಗಳು ಕೂಡ ವಿಕಾರ. ಇದೆಲ್ಲ ನಮಗೆ ಗೊತ್ತಿದೆ. ಲೋಭ, ಮೋಹ, ಭಯ ಅನ್ನೋದು, ಉದ್ವೇಗ ಪಡೋದು, ಇವೆಲ್ಲ ವಿಕಾರಗಳು. ಇದು ನಮ್ಮ ಜೀವನದಲ್ಲಿ ಬರ್ತಾನೆ ಇರುತ್ತೆ. ಆಮೇಲೆ ಪರಿಸ್ಥಿತಿಗಳು ಕೂಡ ಕೆಲವೊಂದು ನನಗೆ ಇಷ್ಟ ಆಗೋ ರೀತಿ ಇರುತ್ತೆ, ಕೆಲವೊಂದು ನನ್ನ ವಿರುದ್ಧವಾಗಿರುತ್ತೆ, ಅವು ಬರುತ್ತೆ. ಏನು ಬಂದರೂ ಕೂಡ ಎಲ್ಲವನ್ನೂ ಕೂಡ ಸಮಾನವಾಗಿ ತಗೊಳ್ಳುವಂಥದ್ದು. ಸಮಾನ ಅಂತಂದರೆ ಏನು? ಅದು ಬಂದಾಗ ಒಂದು ಎಕ್ಸೈಟ್ಮೆಂಟ್ ಅನ್ನೋದು ಇರೋದಿಲ್ಲ, ಅಥವಾ ಡಿಪ್ರೆಸ್ ಆಗೋದು, ಎರಡೂ ಇರೋದಿಲ್ಲ. ಅದು ಇವನು ಒಳಗಡೆ ಬಂದು ಹೇಗೆ ಸಮುದ್ರಕ್ಕೆ ನದಿ ಸೇರ್ಕೊಂಡು ಅದು ಸಮುದ್ರ ಆಗಿಬಿಡುತ್ತೋ, ಅದೇ ರೀತಿ ಸ್ಥಿತಪ್ರಜ್ಞನ ಒಳಗಡೆ ಆ ವಿಕಾರಗಳು ಬಂದರೂ ಕೂಡ ಅದೂ ಕೂಡ ಪರಮಾನಂದಮಯವಾಗಿಬಿಡುತ್ತೆ. ಅಂದರೆ ಏನು? ಒಳಗಡೆ ಆಲ್ರೆಡಿ ಆ ಭಗವಂತನ ಸ್ವರೂಪ ಇರುತ್ತಲ್ಲ, ಆನಂದದಲ್ಲಿ ಅವನು ಇರ್ತಾನಲ್ಲ, ಈ ವಿಕಾರಗಳು ಬಂದು ಅದರಲ್ಲಿ ಸೇರಿಕೊಂಡು ಅವು ಕೂಡ ವಿಕಾರ ಆಗೋದಿಲ್ಲ. ಅಂದರೆ ಇವು ಬಂದು ಅವನನ್ನು ಚೇಂಜ್ ಮಾಡೋದಿಲ್ಲ, ಆದರೆ ಅವೇ ಇವನ ಒಳಗಡೆ ಒಂದಾಗಿ ಅವು ಪರಮಾನಂದಮಯವಾಗಿಬಿಡುತ್ತೆ. ಅಂದರೆ ಅದರಲ್ಲಿ ವಿಲೀನ ಆಗಿಬಿಡುತ್ತೆ. ಇದೇ ಸಮುದ್ರದಲ್ಲಿ ನೀರಿನಂತೆ ಸ್ಥಿತಪ್ರಜ್ಞನಲ್ಲಿ ಅವು ಬಂದು ಸೇರು ಹೋಗೋದು ಅನ್ನೋದಕ್ಕೆ ಅರ್ಥ. ಇವಾಗ ಅರ್ಥ ಆಗಿದೆ ಅಲ್ವಾ? ಸಮುದ್ರವನ್ನು ನೆನಪು ಮಾಡಿದ ತಕ್ಷಣ, ಈಗ ನೋಡಿ, ನಾವು ಎಲ್ಲಾದರೂ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಯಾವುದಾದ್ರೂ ಯಾತ್ರೆಗಳಿಗೆ ಹೋಗ್ತೀವಿ, ಸಮುದ್ರವನ್ನು ನೋಡಿದಾಗ ಕೃಷ್ಣ ಹೇಳಿರುವಂಥ ಈ ಮಾತು ನಮಗೆ ನೆನಪಾಗಬೇಕು. ಆವಾಗ ನಾವು ಅಲ್ಲಿ ಕೃಷ್ಣನನ್ನು ನೆನೆಸ್ಕೊಂಡಂಗಾಗತ್ತೆ. ಪ್ರತಿಯೊಂದು ಕಾರ್ಯದಲ್ಲೂ, ಪ್ರತಿಯೊಂದು ಘಟನೆಯಲ್ಲೂ, ಪ್ರತಿಯೊಂದು ಕ್ಷಣ ಕೂಡ ಭಗವಂತನನ್ನು ನೆನೆಸ್ಕೊಳ್ಳೋದು ಅಂದರೆ ಇದೇನೆ. ಭಗವಂತನೇ ಹೇಳಿದ್ದಾನೆ, ನಾನು ಎಲ್ಲ ಕಡೆನೂ ಇದ್ದೀನಿ, ಎಲ್ಲ ಯಾವ ರೂಪದಲ್ಲಿದ್ದೀನಿ ಅಂತಂದರೆ, ಮುಂದಿನ ಅಧ್ಯಾಯಗಳಲ್ಲಿ ಭಗವಂತನ ವಿಭೂತಿಗಳ ಬಗ್ಗೆ ಹೇಳ್ತಾರಲ್ಲ, ಅದರಲ್ಲಿ ಹೇಳಿದ ನಾನು ಏನೇನಾಗಿದ್ದೀನಿ ಅಂತಂದ್ಬಿಟ್ಟು. ಸೊ ಸಮುದ್ರ ಕೂಡ ಭಗವಂತನೇ. ಆ ಭಗವಂತ ಅಚಲವಾಗಿ ಹೇಗಿದ್ದಾನೋ, ಸಮುದ್ರ ಅಗಾಧವಾಗಿದೆ, ಅದಕ್ಕೊಂದು ಎಂಡನದೇ ಇಲ್ಲ, ಅದರಲ್ಲಿ ಎಷ್ಟು ನೀರಿದೆ, ಅದು ಎಷ್ಟು ಆಳವಾಗಿದೆ, ಏನು ಅನ್ನೋದನ್ನು ನಾವು ಯಾರೂ ಅದನ್ನು ಮೆಷರ್ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನು ನೋಡಿದಾಗಲೂ ಭಗವಂತನ ಶಕ್ತಿಯನ್ನು ನಾವು ನೆನಪಿಸ್ಕೋಬೇಕು. ಅಷ್ಟು ಆಗಲಿಲ್ವಾ, ಅಟ್ಲೀಸ್ಟ್ ಭಗವದ್ಗೀತೆಯಲ್ಲಿ ಸಮುದ್ರವನ್ನು ಯಾವುದಕ್ಕೆ ಹೋಲಿಕೆ ಮಾಡಿದ್ದಾರೆ ಅಂತ ನೋಡಿದಾಗ ಸಮುದ್ರ ಎಷ್ಟು ಸ್ಥಿರವಾಗಿರುತ್ತೆ, ಅಚಲವಾಗಿರುತ್ತೆ, ಅದು ಎಷ್ಟು ಉಕ್ಕಿ ಹರಿಯೋದೇ ಇಲ್ಲ, ಅದನ್ನೆಲ್ಲ ನಾವು ನೆನಪಿಸ್ಕೋಬೇಕು. ಆ ನೆನಪಿಸ್ಕೊಂಡಾಗ ಸ್ಥಿತಪ್ರಜ್ಞ ನೆನಪಾಗಬೇಕು. ಸ್ಥಿತಪ್ರಜ್ಞ ಕೂಡ ಇದೇ ಸಮುದ್ರದ ಹಾಗಿರ್ತಾನೆ. ಅವನ ಮನಸ್ಸು ಅನ್ನೋದು, ಆ ಮನಸ್ಸನ್ನು ಸಮುದ್ರಕ್ಕೆ ಹೋಲಿಕೆ ಮಾಡಿಕೊಂಡು ಅದು ಯಾವತ್ತೂ ವಿಚಲಿತವಾಗೋದಿಲ್ಲ. ಅವನ ಮನಸ್ಸು ಒಳಗಡೆ ಅಂದರೆ ಇವಾಗ ನಮ್ಮ ಜೀವನದಲ್ಲಿ ಏನೇ ಘಟನೆಗಳು ನಡೆದ್ರೂ ಮನಸ್ಸೇ ತಾನೇ ಇಂಪಾರ್ಟೆಂಟು, ಮನಸ್ಸಿಗೆ ತಾನೇ ಅದು ಎಫೆಕ್ಟ್ ಆಗೋದು, ಮನಸ್ಸಿಂದ ತಾನೇ ಎಲ್ಲ ಕಾರ್ಯಗಳು ನಡೆಯೋದು. ಸೊ ಅದಕ್ಕೆ ವಿಚಲಿತವಾಗದೆ ಹೇಗಿರ್ತಾನೆ ಅನ್ನೋದನ್ನು ನಾವು ನೆನಪು ಮಾಡ್ಕೋಬೇಕು. ಈ ರೀತಿ ಒಂದೊಂದು ಶ್ಲೋಕಕ್ಕೂ ನಾವು ಒಂದೊಂದು ರೀತಿ ಅದನ್ನು ನೆನಪು ಹೇಗೆ ಮಾಡ್ಕೋಬೇಕು ಅನ್ನೋ ಒಂದು ಕನೆಕ್ಷನ್ನ ಇಟ್ಕೊಂಡ್ರೆ ಪ್ರತಿ ಕಡೆ ನಾವು ನೋಡಿದ್ರೂ ಕೂಡ ನಮಗೆ ತತ್ವಗಳು ಸಿಗ್ತಾ ಹೋಗುತ್ತೆ. ಭಗವಂತ ಏನೇನೆಲ್ಲ ಹೇಳಿದಾನೋ ಅದೆಲ್ಲ ನಾವು ಪ್ರತಿನಿತ್ಯ ಅದನ್ನು ಅಬ್ಸರ್ವ್ ಮಾಡ್ಬೋದು.
ಆಯಿತಾ. ಮುಂದಿನ ಪ್ರಶ್ನೆಯನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.